ಜೈ ಶ್ರೀರಾಮ್. ಸೊ ಇವತ್ತು ನಾವು ಬೇಗನೆ ಎದ್ದು ತೋಟದ ಹತ್ರ ಬಂದಿದ್ವಿ. ತೋಟದ ಹತ್ರ ಗರಿ ಕಡೆಗೆ ಅಂತ ಬಂದಿದ್ವಿ. ನಾಳೆ ಗೃಹ ಪ್ರವೇಶಕ್ಕೆ ಚಪ್ರ ಹಾಕೋಕ್ಕೆ ಅಂತ ಗರಿಗಳು ಬೇಕು ಅಂದ್ಬಿಟ್ಟು ಅಣ್ಣವ್ರ ತೋಟಕ್ಕೆ ಬಂದಿದ್ವಿ. ಸೊ ಗರಿ ಕಟ್ಕೊಂಡು ಹೋಗಬೇಕು. ಇದು ಗೃಹ ಪ್ರವೇಶದ ವಿಡಿಯೋ ಆಗಿರುತ್ತೆ. ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ವಿಡಿಯೋ ನೋಡಿ. ನಾನು ಮತ್ತು ನಮ್ಮ ಅಣ್ಣ ನನ್ನ ತಮ್ಮ ಎಲ್ಲರೂ ಈಗ ಹೊಲದ ಹತ್ರ ಬಂದಿದ್ವಿ, ತೋಟದ ಹತ್ರ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ಕೊನೆ ತನಕ ವಿಡಿಯೋ ನೋಡಿ. ಸೊ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಾವು ಗದ್ದೆಯಿಂದ ಗರಿ ಕಟ್ಕೊಬರೋಷ್ಟೊಳಗೆ ಆಲ JCB ಬಂದು ನಿಂತಿತ್ತು. JCB ಯಾಕೆ ಕರೆಸಿದ್ದು ಅಂತ ಹೇಳಿದ್ರೆ, ಊಟದ ಅಲ್ಲಿಗೆ ಅಂದ್ಬಿಟ್ಟು ಅವತ್ತು ಪ್ಲೇಸ್ ನೋಡಿದ್ವಲ್ಲ, ಅದನ್ನ ಕ್ಲೀನ್ ಮಾಡ್ಸೋಕ್ಕೆ ಅಂದ್ಬಿಟ್ಟು JCB ಬಂದಿತ್ತು. ಹಂಗಾಗಿ ನಮ್ಮ ಅಣ್ಣವರೆಲ್ಲ ನಿಂತ್ಕೊಂಡು ಕ್ಲೀನ್ ಮಾಡಿಸ್ತಾಯಿದ್ರು. ಗದ್ದೆ ಹತ್ರ ತೋಟದಲ್ಲಿ 2 ಗರಿ ತಗೊಬಂದಿದ್ದು, ಯಾಕಂದರೆ ಅವು ಇನ್ನೂ ಬಲ್ತಿದ್ದಿಲ್ಲ. ಎಳೆ ಗರಿ ಅಂದ್ಬಿಟ್ಟು ಕಿತ್ಕೊಬರ್ನಿಲ್ಲ. ಇಲ್ಲೇ ಪಕ್ಕದಲ್ಲಿರೋ ತೋಟದಲ್ಲಿ ಹೋಗಿ 2 ಗರಿ ಕಿತ್ಕೊಬಂದಿದ್ದೀವಿ. ಸೊ ಈಗ ಇನ್ನೂ 2 ಅಲ್ಲ ಐತೆ, ತಗೊಬರೋಕೆ ಹೋಗಬೇಕು. ಸೊ ಇವತ್ತು ಪಾಲಿಷರ್ ಬಂದವ್ರೆ. ಸೊ ಅವತ್ತಿನ ಬಂದೈತಿದ್ದಿಲ್ಲ, ಇವತ್ತು ಬಾಕ್ಲಿಗೆ ಇವತ್ತು ಪಾಲಿಷ್ ಮಾಡ್ತಾವ್ರೆ. ನಾಳೆ ಗೃಹ ಪ್ರವೇಶ, ಇವತ್ತು ಪಾಲಿಷ್ ಮಾಡೋಕ್ಕೆ ಬಂದವ್ರೆ. ನೆನ್ನೆ ನೈಟೆಲ್ಲ ತೊಳೆದಿದ್ದು, ಅದನ್ನ ಮನೆಯಲ್ಲಿ ಪುನಃ ಮತ್ತೆ ತೊಳಿಬೇಕು. ಸೊ ಬನ್ನಿ ಗರಿ ಎತ್ಕೊಬರೋಣ ಹೋಗಿ. ಸೊ ಅದೇ ತೋಟದಲ್ಲಿ ಸೊ ಬೆಳಗ್ಗೆ JCB ಬಂದು ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಹೋಗೈತೆ. ಇಲ್ಲಿ ಬೆಳಗ್ಗೆ ಇಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗೋರೆ ಊಟಕ್ಕೆ ಅಂದ್ಬಿಟ್ಟು. ಸೊ ಇಲ್ಲೆಲ್ಲ ಕಲ್ಲು ಆಗಿರ್ಬೋದು ಮತ್ತು ಎಲ್ಲ ಕಸ ಕಡ್ಡಿ ಎಲ್ಲ ಇತ್ತು. ಸೊ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗೋರೆ. ಅವತ್ತು ನೀವು ನೋಡ್ಬೋದಿತ್ತು, ಸ್ವಲ್ಪ ಮಾತ್ರ ಕ್ಲೀನಾಗಿತ್ತು. ಇವತ್ತು ಎಲ್ಲನೂ JCBಲಿ ಬೆಳಗ್ಗೆ ಮತ್ತು ಈ ಕೊಂಬೆಗಳೆಲ್ಲ ಇದಕ್ಕೆ ಬಂದಿದ್ದೋ, ಮುಂದೆ ಬಂದಿದ್ದು ಅಂದ್ಬಿಟ್ಟು ಎಲ್ಲ ಕಟ್ ಮಾಡಿಸೋರೆ. ಈಗ ಫ್ಯಾಮೆನ್ದವ್ರು ಬಂದ್ಬಿಟ್ಟು ಫ್ಯಾಮೆನ್ ಹಾಕ್ತವ್ರೆ. ಮತ್ತು ಅಲ್ಲಿ ಚಪ್ರಕ್ಕೆ ಅಂದ್ಬಿಟ್ಟು ಗರಿ ಎಣಿತಿದ್ದಾರೆ ನೋಡಿ. ಇಲ್ಲಿ ಫುಲ್ಲು ಫ್ಯಾಮೆನ್, ಇಲ್ಲಿ 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 ಊಟಕ್ಕೆ ಫುಲ್ ಫ್ಯಾಮೆನ್ ಹಾಕ್ತವ್ರೆ ಈಗ. ಸೊ ಈಗ ಗರಿ ಎಣಿತಿದ್ದಾರೆ ನೋಡಿ. ಇದಕ್ಕೆ ಒಂದು ಗರಿ ಎಣ್ದಿದ್ದಾರೆ. ಇನ್ನೂ 5-6 ಗರಿ ಎಣಿಬೇಕು. ಎಲ್ಲ ಅವ್ರವ್ರ ಕಾರ್ಯನಿರತರಾಗಿದ್ದಾರೆ. ಸೊ ಆಮೇಲೆ ಒಂದಪ್ಪ ವೀಡಿಯೋ ಮಾಡ್ತೀನಿ ಫುಲ್ಲು ಮನೆಯದೆಲ್ಲನೂ. ಸೊ ಇನ್ನೂ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ತಾವ್ರೆ, ತಾರಿಸಿ ಗುಡಿಸಿ ಎಲ್ಲ. ಸೊ ಈ ಸದ್ಯಕ್ಕೆ ಫ್ಯಾಮೆನ್ದವ್ರು ಮಾತ್ರ ಬಂದು ಫ್ಯಾಮೆನ್ ಹಾಕ್ತವ್ರೆ ಅಷ್ಟೇ ಗೈಸ್, ಈಗಿನ ಅಪ್ಡೇಟು. ಸೊ ವೀಡಿಯೋನ ಎಲ್ಲ ಸ್ಕಿಪ್ ಮಾಡ್ತೀನಿ ನೋಡಿ. ಸೊ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಮಾಡಿ ಐತೆ ಅತ್ತೆ, ಹಾಯ್. ಫ್ಯಾಮೆನ ಈಗ ಸದ್ಯಕ್ಕೆ ಹಾಕಿದ್ದಾರೆ. ಸೊ ಮತ್ತು ಲೈಟಿಂಗ್ಸ್ ಎಲ್ಲ ಹಾಕ್ತವ್ರೆ ಈಗ. ಸೊ ಒಳಗಡೆ ಇನ್ನೂ ಕ್ಲೀನಿಂಗ್ ಹಂಗೆ ನಡೀತೈತೆ ಕ್ಲೀನಿಂಗ್ ಎಲ್ಲ. ಸೊ ಸದ್ಯಕ್ಕೆ ಈಗ ಫ್ಯಾಮೆನೆಲ್ಲ ಆಗೈತೆ, ಗರಿ ಎಲ್ಲ ಎಂಡಾಗೈತೆ. ಇನ್ನು ಲೈಟಿಂಗ್ಸ್ ಎಲ್ಲ ಬಿಡ್ತಾರೆ ಈಗ. ಮೈಕ್ ಸೆಟ್ಟು ಇಲ್ಲಿ ಎಲ್ಲ ಇನ್ನೂ ಕ್ಲೀನಿಂಗ್ ನಡೀತಾನೆ, ಹಾಗಾಗಿ ನಡೀತೈತೆ. ನಾಳೆ ಪೂಜೆಗೆಲ್ಲ ಸಿದ್ಧತೆ. ಇಲ್ಲಿ ನಮ್ಮ ದೊಡ್ಡಮ್ಮ ಆ ಕಡೆ ಮನೆ ಎಲ್ಲ ಏನೇನೋ ಕೆಲಸ ಮಾಡ್ತವ್ರೆ. ಸೊ ಎಲ್ಲ ಇನ್ನು ಹಂಗಂಗೆ ಕ್ಲೀನಿಂಗ್ ಎಲ್ಲ ನಡೀತೈತೆ. ಸೊ ಈಗ ನಾನು ಮೇಲ್ಗಡೆ ಲೈಟಿಂಗ್ಸ್ ಹಾಕ್ತವ್ರೆ, ನಾನು ಹೋಗ್ತೀನಿ ಮೇಲ್ಗಡೆ. ಸೊ ಲೈಟಿಂಗ್ಸ್ ಎಲ್ಲ ಹಾಕ್ತವ್ರೆ, ಇಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕ್ತಿದ್ದಾರೆ ನೋಡಿ ಗೈಸ್. ಏನಣ್ಣ ಲೈಟಿಂಗ್ಸ್ ಮೇಲ್ಗಡೆ ಲೈಟಿಂಗ್ಸ್ ಬಿಡ್ತಿದ್ದಾರೆ ಗೈಸ್. ನಾಳೆ ಗ್ರೂಪ್ ಪ್ರವೇಶ. ಅಣ್ಣ ಹಾಯ್ ಮಾಡು. ಯಾವಾಗ ಹಾಯ್ ಮಾಡು, ನಾಳೆ ಹೋಗ್ತೀರಾ? ಹಾಯ್ ಮಾಡು. ನೋಡಿ, ಇದು ನಮ್ಮ ಸಿಳ್ಳೆಕೆತ್ತ. ಇದು ನಮ್ಮ ಸಿಳ್ಳೆಕೆತ್ತ ಭಾರಿ ಚೇಷ್ಟೆ ಇರ್ತದೆ ಇದು. ಇದಲ್ಲ, ಇದು ಮಾಚವಳು, ನಮ್ಮ ಮಾವ ಮಗಳು ಭಾರಿ ಚೇಷ್ಟೆ ಇರ್ತಾಳೆ ಇವಳು ನೋಡಿ. ಚಪ್ರ ಹಾಕೋಕ್ಕಿಂತ ಮುಂಚೆ ಒಂದು ಗಳನ್ನ ಇಟ್ಟು ಅದಕ್ಕೆ ಪೂಜೆ ಮಾಡ್ತಾರೆ. ಹಾಗಾಗಿ ಆ ಪೂಜೆಗೆ ಏನೇನು ಬೇಕು ಅನ್ನೋದನ್ನ ನಮ್ಮ ದೊಡ್ಡಮ್ಮನ ಮಕ್ಕಳನ್ನು ನೋಡಿಕೊಂಡು ಎಲ್ಲನೂ ಸಿದ್ಧತೆ ಮಾಡ್ಕೊತಿದ್ರು. ಹಾಗೆ ಗಳನ್ನ ಇಡೋಕ್ಕೆ ಅಂದ್ಬಿಟ್ಟು ನಮ್ಮ ಬಾವವರು ಮತ್ತು ನಮ್ಮ ಅಣ್ಣವರೆಲ್ಲ ಸೇರಿಕೊಂಡು ಚಪ್ರ ಹಾಕೋಕ್ಕೆ ಅಂತ ರೆಡಿ ಮಾಡ್ಕೊತಿದ್ರು. ಅಲ್ಲೊಬ್ಬ ಕಳ್ಳನಾಗ ನಿಂತ ನೋಡಿ ಕೆಲಸ ಮಾಡಿಕೊಂಡು ಬೆಳಗ್ಗೆಯಿಂದ. ಫೈನಲಿ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ರು. ನಮ್ಮ ಅಕ್ಕ ಮತ್ತು ನಮ್ಮ ದೊಡ್ಡಮ್ಮ ಆಗಿರ್ಬೋದು ಎಲ್ಲನೂ ಪೂಜೆ ಸ್ಟಾರ್ಟ್ ಮಾಡ್ತಾರೆ. ನೀವು ನೋಡ್ಬೋದು ಅಲ್ಲೇ ಅರಿಶಿನ ಕುಂಕುಮ ಇಕ್ಕಿ ಎಲ್ಲನೂ ಪೂಜೆಗೆ ಸ್ಟಾರ್ಟ್ ಮಾಡ್ತಿದ್ರು. ಈ ಕಡೆ ಬಂದರೆ ನಮ್ಮ ಅಕ್ಕವರು ದೀಪಕ್ಕೆ ಎಣ್ಣೆ ಬಿಟ್ಟು ದೀಪ ಹಚ್ತಾಯಿದ್ರು. ಆಗ ತೆಗೆದಿರುವಂಥ ವಿಡಿಯೋ ಇದು.
ಫೈನಲಿ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ನೀವು ನೋಡ್ಬೋದು ನಮ್ಮ ದೊಡ್ಡಮ್ಮ ಪೂಜೆ ಮಾಡ್ತೈತೆ ಈಗ. ಇಲ್ಲ ಇಲ್ಲ ಉದ್ದಕ್ಕೇನೋ ಹಿಂಗೆ ಇನ್ನೊಂದು ರೂಪಾಯಿ ತಗೆ ಮಳೆ ಬೇರೆ ಇದನ್ನು ಹಿಡಿಯೋರಿದ್ದಾರೆ ಕೂಡ ಇಲ್ಲಿ ಫ್ಯಾಮಿನೆಲ್ಲ ಹಾಕಿ ಕಂಪ್ಲೀಟ್ ಮಾಡ್ತಾವ್ರೆ. ಇನ್ನೇನು ಒಂದು 5 ವರ್ಷದಲ್ಲಿ ಫ್ಯಾಮಿನೆಲ್ಲ ಆಗುತ್ತೆ ಹಾಕಿ. ಸೊ ಇಲ್ಲಿ ಚಪ್ರ ಎಲ್ಲ ಕಟ್ತಾಯಿದ್ವಿ. ಈಗ ಚಪ್ರ ಪೂಜೆ ಎಲ್ಲ ಆಯಿತು. ಸೊ ಇನ್ನು ಫುಲ್ ಇನ್ನೇನು ಚಪ್ರ ಹಾಕೋದೊಂದು ಬಾಕಿ ಐತೆ. ಈಗ ಚಪ್ರ ಪೂಜೆಗೆ ಅಂದ್ಬಿಟ್ಟು ಶಾಸ್ತ್ರ ಪ್ರಕಾರ ಒಂದು ಕಂಬ ನೆಟ್ಟು ಪೂಜೆ ಮಾಡೋರೆ ಈಗ. ಸೊ ಇನ್ನು ಫುಲ್ ಚಪ್ರ ಕಟ್ಟಾದ್ಮೇಲೆ ಚಪ್ರಕ್ಕೆ ಪೋಲ್ಸು ತುಂಡಾದು ಅಂದ್ಬಿಟ್ಟು ಈಗ ಮತ್ತೆ ತರೋಕ್ಕೆ ಹೋಗವ್ರೆ. ಸೊ ಇನ್ನು ಗರಿ ಹಾಕ್ಬಿಟ್ಟು ಒಂದೆರಡು ಪೋಲ್ಸ್ ಹಾಕ್ಬಿಟ್ರೆ ಮಧ್ಯ ಮುಗೀತು. ಸೊ ಚಪ್ರ ಹಾಕಿ ಕಂಪ್ಲೀಟ್ ಆಗುತ್ತೆ. ಮತ್ತು ಇನ್ನೂ ಡೆಕೋರೇಷನ್ದು ಇನ್ನೋರು ಫಿಟ್ ಮಾಡಿಲ್ಲ. ಡೆಕೋರೇಷನ್ದು ಇಲ್ಲಿಗೆ ಹಾಕ್ಬೋದೇನೋ ಗೊತ್ತಿಲ್ಲ. ಅದು ಅವತ್ತು ಹೇಳಿದ್ದು ಇಲ್ಲಿಗೆ ಹಾಕಬೇಕು ಅಂತ. ಬಟ್ ಚಪ್ರ ಅಲ್ಲಿಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ದು. ಬಟ್ ಇಲ್ಲಿಗೆ ತಗೊಟ್ಟಿದ್ವಿ ಚಪ್ರದ್ದು ಪೋಲ. ಸೊ ಹಂಗಾಗಿ ಡೆಕೋರೇಷನ್ ಎಲ್ಲಿಗೆ ಹಾಕ್ತೀರಿ ಅಂತ ಗೊತ್ತಿಲ್ಲ. ಸದ್ಯಕ್ಕೀಗ ಪೆಂಡಲ್ ಹಾಕವ್ರೆ ಊಟಕ್ಕೆ ಅಂತ. ಇನ್ನು ಟೇಬಲ್ ಎಲ್ಲ ನಂಗೆ ಬಿಟ್ಟವ್ರೆ. ಸೊ ಆಮೇಲೆ ಇಲ್ಲಿ ಲೈಟ್ ಹಾಕ್ತವ್ರೆ, ಫೋಕಸ್ ಲೈಟು ಅಲ್ಗೋಡೆ ಹಿಂಗೆ. ಮತ್ತು ಎಲ್ಲರೂ ಒಳಗಡೆ ಮಾತಾಡ್ತಿದ್ದಾರೆ. ಬನ್ನಿ ಎಲ್ಲರೂ ರೂಮಲ್ಲವ್ರೆ, ಎಲ್ಲರೂ ಆಟ ಆಡ್ತವ್ರೆ. ನಾಳೆ ಪೂಜೆಗೆ ಹೂ ಕಟ್ತಾಯಿದ್ರು. ಹೂವು ಸಿಟಿಯಿಂದ ತಂದಿದ್ರು, ಹಾಗಾಗಿ ಬಿಡಿ ಹೂ ತಂದಿದ್ರು. ಹಾಗಾಗಿ ನಮ್ಮ ಅತ್ತೆ ನಮ್ಮ ಅಕ್ಕವರೆಲ್ಲ ಸೇರಿಕೊಂಡು ರೂಮಲ್ಲಿ ಹೂ ಕಟ್ತಾಯಿದ್ರು. ಆಟ ಆಡ್ತಾವೆ ಇಲ್ಲಿ. ಫೈನಲಿ ಚಪ್ರ ಎಲ್ಲ ಕಟ್ಟಾಯಿತು. ಚಪ್ರ ಕಟ್ಟಾದಮೇಲೆ ಅದಕ್ಕೆ ಕೆಳಗಡೆಗೆ ಪಂಚೆ ಕಟ್ಟಬೇಕಿತ್ತು. ಹಾಗಾಗಿ ಪಂಚೆಗೆ ಕಟ್ಟೋಕ್ಕೆ ಅಂದ್ಬಿಟ್ಟು ಎಲ್ಲರೂ ರೆಡಿ ಮಾಡ್ಕೋತಿದ್ರು. ಅದಾದಮೇಲೆ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ನಮ್ಮ ಹೇಳಿರೋ ವೇಸ್ಟ್ ಬಾಡಿ ಅಂದರೆ ಇದೇನೆ. ಇದೆ ನೋಡಿ ಇಷ್ಟು ಚಪ್ರ ಕಟ್ಟಿದ್ರು. ಇನ್ನೇನು ಎಲ್ಲನೂ ಆ ಕಡೆ ಈ ಕಡೆ ಎಲ್ಲ ಇನ್ನೂ ಮಾವು ಸೊಪ್ಪು ಮತ್ತು ಬಾಳೆಗೊನೆ ಎಲ್ಲ ಕಟ್ಟಿ ಇನ್ನೂ ಹೂ ಬಿಡಬೇಕಿತ್ತು. ಚಪ್ರ ಕಟ್ತಿದ್ರು ಅಂತ ಒಳಗಡೆಗೆ ಹೋದೆ. ಒಳಗಡೆ ಅಡುಗೆ ಸಾಮಾನು ಏನೇನು ಬೇಕು ಎಲ್ಲನೂ ಒಬ್ಬರಿಗೆ ತಂದಿಟ್ಟಿದ್ರು. ಹಾಗೆ ಅದಾದಮೇಲೆ ನಾನು ಆಚೆಗೆ ಬಂದೆ. ಆಚೆಗೆ ಬರೋಷ್ಟೊಳಗೆ ಆಲೆ ನಮ್ಮ ಮಾವ ಡೆಕೋರೇಷನ್ಗೆ ರೆಡಿ ಮಾಡ್ಕೋತಿತ್ತು. ಅಂದರೆ ದೇವ್ರ ಮನೆಗೆ ಮೇಲ್ಗಡೆ ಬಾಗಿಲಿಗೆ ಡೆಕೋರೇಷನ್ ಮಾಡಿಸ್ಬೇಕಿತ್ತು. ಹಾಗಾಗಿ ನಮ್ಮ ಮಾವನೇ ಮಾಡ್ತಿತ್ತು. ನಮ್ಮ ಮಾವ ಬಂದು ಡೆಕೋರೇಷನ್ ಮಾಡ್ತಾರೆ. ಮದುವೆ ಚೌಟ್ರಿಗಳಲ್ಲಿ ಎಂಗೇಜ್ಮೆಂಟಲ್ಲೆಲ್ಲ ಡೆಕೋರೇಷನ್ ಮಾಡ್ತಾರೆ. ಹಾಗಾಗಿ ಮಾಡ್ತಾಯಿತ್ತು ನಮ್ಮ ಮಾವನೇ. ಅದಾದಮೇಲೆ ನಾನು ಪುನಃ ಹಿಂದಕ್ಕೆ ಆಗಲೇ ಭಟ್ರು ಅಡುಗೆಗೆಲ್ಲ ಸಿದ್ಧತೆ ಮಾಡ್ಕೋತಿದ್ರು. ಆಗಲೇ ಬೂಂದಿ ಬೇಯಿಸ್ತಾಯಿದ್ರು. ಆ ಬೂಂದಿ ಬೇಯಿಸ್ಬೇಕಾದ್ರೆ ನಾವೆಲ್ಲ ಆಗಲೇ ನೋಡ್ಕೊಂಡು ಕೂತಿದ್ದು. ಖಾರ ಬೂಂದಿ ಮತ್ತು ಸಿಹಿ ಬೂಂದಿ ಎಲ್ಲ ಬೇಯಿಸ್ತಾಯಿದ್ರು. ನಾನು ಹಂಗೋಗಿ ಹಿಂಗೆ ಬರೋಷ್ಟೊಳಗೆ ಆಲೆ ಎಲ್ಲ ಬೇಯಿಸ್ತಾಯಿದ್ರು. ಖಾರ ಬೂಂದಿ ಆಗಿರ್ಬೋದು, ಸಿಹಿ ಬೂಂದಿ ಎಲ್ಲ ಬೇಯಿಸ್ತಾಯಿದ್ರು. ಹಾಗೆ ನಾವು ನಮ್ಮ ಆಂಟಿ ನಮ್ಮ ಚಿಕ್ಕಪ್ಪ ಎಲ್ಲ ನೋಡ್ತಾಯಿದ್ದು. ಅದಾದಮೇಲೆ ನಾನು ಆಚೆಗೆ ಬಂದೆ ಪುನಃ. ಮತ್ತೆ ಯಾಕೆ ಆಚೆಗೆ ಬಂದೆ ಅಂತ ಹೇಳಿದ್ರೆ ನಮ್ಮ ಮಾವ ಆಲೆ ಡೆಕೋರೇಷನ್ ಅರ್ಧ ಮುಗಿಸ್ಬಿಟ್ಟಿತ್ತು. ಅದನ್ನ ವೀಡಿಯೋನೇ ಮಾಡಿದೆ ಅಂತ ಮತ್ತೆ ವಾಪಸ್ ಬಂದೆ. ಅದನ್ನ ವೀಡಿಯೋ ಮಾಡಿಕೊಂಡು ಹಿಂದೆ ಪುನಃ ಬಂದೆ. ಅದಾದಮೇಲೆ ನಿಮ್ಗೆ ಲೈಟಿಂಗ್ಸ್ ತೋರಿಸಿತಿಲ್ಲ ಎಲ್ಲ ಫುಲ್ ಮನೆದು ನೋಡಿ. ಮನೆ ಫುಲ್ ಲೈಟಿಂಗ್ಸ್ ಹಾಕಿದ್ರು. ಇದೇ ಫುಲ್ ಲೈಟಿಂಗ್ಸ್ ಎಲ್ಲ ಆಯಿತು. ಚಪ್ರ ಎಲ್ಲ ರೆಡಿ ಆಗಿತ್ತು. ಪೂರಾ ಚಪ್ರಕ್ಕೆ ಇನ್ನೂ ಹೂ ಬಿಟ್ಟಿತ್ತಿಲ್ಲ, ಚೆಂಡು ಇನ್ನೇ ಬಿಟ್ಟಿತ್ತಿಲ್ಲ. ಹಾಗಾಗಿ ಸಿಂಪಲಾಗಿ ಮಾಡಿದೆ ವೀಡಿಯೋನ. ನೋಡಿದ್ದು ಫುಲ್ಲು ದೂರದಿಂದ ರೋಡ್ ತವಿಂದ ಮನೆ ಈ ರೀತಿ ಕಾಣ್ತಾ ಇತ್ತು ಲೈಟಿಂಗ್ಸ್ದು. ಚಪ್ರದ ಮುಂದ್ಗಡೆಗೂ ಕೂಡ ಫ್ಯಾಮೇನ್ ಹಾಕ್ಸ್ತಿದ್ದು. ಅಂದರೆ ಊಟಕ್ಕೆ ಬೇರೆ ಸಪ್ರೇಟ್ ಫ್ಯಾಮೇನ ಮತ್ತು ಎದುರುಗಡೆನೂ ಚಪ್ರದ ಎದುರುಗಡೆನೂ ಡಿಸೈನ್ ಫ್ಯಾಮೇನ ಹಾಕ್ಸ್ತಿದ್ದು ಬಂದವ್ರು ಕೂತ್ಕೊಳ್ಳೋಕ್ಕೆ ಅಂದ್ಬಿಟ್ಟು. ನಮ್ಮ ಮಾವ ಒಂದು ಬಾಗಿಲಿಗೆ ಅಲಂಕಾರ ಮಾಡಿತ್ತು, ಡಿಸೈನ್ ಮಾಡಿತ್ತು. ಅಂದರೆ ದೇವ್ರ ಮನೆ ಬಾಗಿಲಿಗೆ ಅಲಂಕಾರ ಆಗಿತ್ತು. ಆಚೆ ಕಡೆ ಬಾಗಿಲಿಗೆ ಇನ್ನೂ ಮಾಡ್ತಾಯಿತ್ತು. ಆಗ ನೋಡ್ಕೊಂಡು ಹಾಗೆ ವೀಡಿಯೋ ಮಾಡಿಕೊಂಡೆ. ನೋಡಿ ಫೈನಲಿ ಆ ಬಾಗಿಲು ರೆಡಿ ಮಾಡ್ತಾಯಿತ್ತು. ಹೂವೆಲ್ಲ ತಗೊಂಡು ಫ್ಲವರ್ ಎಲ್ಲ ತಗೊಬಂದು ಅಲಂಕಾರ ಮಾಡ್ತಾಯಿತ್ತು. ಫೈನಲಿ ನಮ್ಮ ಚಿಕ್ಕಪ್ಪ ನಮ್ಮ ಮಾವ ಎಲ್ಲ ಸೇರಿಕೊಂಡು ಫೈನಲಿ ಎಲ್ಲ ರೆಡಿ ಮಾಡಿದ್ರು. ಫೈನಲಿ ಈಗ ಅದನ್ನ ಫೈನಲಿ ಎಲ್ಲ ಅಲಂಕಾರ ಎಲ್ಲ ಆಯಿತು. ನಮ್ಮ ಮಾವರಿಗೆ ಅದನ್ನ ಬಾಗಿಲು ಕಟ್ತಾಯಿದ್ರು. ನಮ್ಮ ಚಿಕ್ಕಪ್ಪ ನಾವೆಲ್ಲ ಸೇರಿಕೊಂಡು ಈ ಗ್ರೀನ್ ಮ್ಯಾಟ್ ಏನೈತಿ ಅದು ನಾಳೆ ಫೋಟೋಶೂಟ್ಗೆ ಅಂದ್ಬಿಟ್ಟು ಹಿಂದ್ಗಡೆ ಬ್ಯಾಕ್ಗ್ರೌಂಡ್ಗೆ ಸೆಟ್ ಮಾಡ್ತಿದ್ರು. ಈ ಗ್ರೀನ್ ಮ್ಯಾಟ್ ಏನೈತಿ ಅದನ್ನ ಫುಲ್ ಒಳಗಡೆ ಬಂದು ನೋಡಿದ್ರೆ ನಾಳೆ ಅಡುಗೆಗೆ ಬೆಳ್ಳುಳ್ಳಿ ಎಲ್ಲ ಬೇಕಾಗಿತ್ತು. ಅದನ್ನ ಎಲ್ಲನೂ ಬಿಡಿಸ್ಕೊಂಡು ಮಾತಾಡ್ಕೊಂಡು ಕೂತಿದ್ರು. ಅದಾದಮೇಲೆ ಆಚೆಗೆ ಬಂದು ನೋಡಿದ್ರೆ ಇವರು ಆಲೇ ಬ್ಯಾಕ್ಗ್ರೌಂಡ್ ಎಲ್ಲ ಸೆಟ್ ಮಾಡಿ ಎಲ್ಲ ಅಲಂಕಾರ ಮಾಡಿದರು. ವೇಲೆಲ್ಲ ಬಿಟ್ಟು ಮತ್ತು ಫ್ಲವರ್ ಎಲ್ಲ ಹಾಕಿ ಅಲಂಕಾರ ಮಾಡಿದರು. ನೋಡಿ ಫೈನಲಿ ಈ ರೀತಿ ಅಲಂಕಾರ ಮಾಡ್ತಿದ್ರು. ತುಂಬ ಚೆನ್ನಾಗಿತ್ತು. ನಾರ್ಮಲಾಗಿ ತುಂಬ ಚೆನ್ನಾಗಿತ್ತು. ಏನು ಓವರ್ ಅನಿಸ್ಲಿಲ್ಲ, ನಾರ್ಮಲಾಗಿತ್ತು. ಅದಾದಮೇಲೆ ಒಳಗಡೆ ಬರೋಷ್ಟೊಳಗೆ ನಾಳೆ ಖಾರ ಬೂಂದಿ ಮತ್ತು ನಾಳೆ ಪೂಜೆಗೆ ಬೆಳಗ್ಗೆಗೆ ಏನೇನು ಬೇಕು ದೇವ್ರ ತರೋದಕ್ಕೆ ಎಲ್ಲನೂ ರೆಡಿ ಮಾಡ್ಕೊತಿದ್ರು. ನೀವು ನೋಡ್ಬೋದು ಅಲ್ಲಿ
ಒಳಗಡೆ ಆಂಟಿಯವರೆಲ್ಲ ಸೇರಿಕೊಂಡು ನಾಳೆ ಪೂಜೆಗೆ ಏನೇನು ಬೇಕು ಅಂತ ರೆಡಿ ಮಾಡ್ಕೊತಿದ್ರೆ. ಈ ಕಡೆ ನಮ್ಮ ಅಣ್ಣವರು ಚಪ್ರಕ್ಕೆ ಹೂ ಬಿಡ್ತಿದ್ರು. ನೀವು ಆಗಲೇ ನೋಡ್ಬೋದಿತ್ತು ಚಪ್ರನ ಅರ್ಧಕ್ಕೆ ನಿಲ್ಲಿಸಿ ಅವರೆಲ್ಲ ಹೋಗಿದ್ರು. ಈಗ ನೋಡಿ ಫೈನಲಿ ಚಪ್ರಕ್ಕೆ ಹೂವೆಲ್ಲ ಬಿಡ್ತವ್ರೆ. ಚೆಂಡು ನಾರ ಆಗಿರ್ಬೋದು ಎಲ್ಲನೂ ಚೆನ್ನಾಗಿ ಫೈನಲಿ ಚಪ್ರಕ್ಕಿನ್ನೂ ಹೂ ಬಿಡ್ತಾನೆ ಇದ್ರು. ಆಗ ನಮ್ಮ ಅಕ್ಕವರು ಲೇಟ್ ಆಗುತ್ತೆ ಅಂದ್ಬಿಟ್ಟು ಈಗಲೇ ಬಂದು ರಂಗೋಲಿ ಬಿಡ್ತಿದ್ರು. ಯಾಕಂದರೆ ಬೆಳಗ್ಗೆ ಬೇಗ ಎದ್ದು ದೇವ್ರು ತರಬೇಕಿತ್ತು. ಹಂಗಾಗಿ ನೋಡಿ ಅಲಂಕಾರ ಈ ರೀತಿ ಬಂದಿತ್ತು. ಅದೆಲ್ಲ ನೋಡಿಕೊಂಡು ನಾವು ಎಲ್ಲ ಆಚೆ ಕಡೆ ಕೂತ್ಕೊಂಡು ಎಲ್ಲ ಮಾತಾಡ್ತಿದ್ದೋ. ಮಲ್ಕೊಳ್ಳೋರು ಮಾಡ್ಕೊತಿದ್ರು, ಕೆಲಸ ಮಾಡೋರು ಕೆಲಸ ಮಾಡ್ತಿದ್ರು. ನಮ್ಮ ಅಕ್ಕವರೆಲ್ಲ ರಂಗೋಲಿ ಬಿಡ್ತಿದ್ರು. ಮತ್ತು ಚಪ್ರಕ್ಕೆ ಫೈನಲಿ ನಮ್ಮ ಅಣ್ಣವರೆಲ್ಲ ಹೂ ಬಿಡ್ತಿದ್ರು. ಅದಾದಮೇಲೆ ನೋಡಿ ನಮ್ಮ ಅಕ್ಕ ರಂಗೋಲಿ ಬಿಡ್ತೈತಿ. ಎಲ್ಲರೂ ಬಂದು ಕೂತಿದ್ದು. ಎಲ್ಲರೂ ಕಲರ್ ಹಾಕೋಕ್ಕೆ ನೋಡಿ ಅಲಂಕಾರ ಯಾವ ರೀತಿ ಕಾಣ್ತೈತೆ, ತುಂಬ ಚೆನ್ನಾಗಿ ಕಾಣ್ತೈತೆ ಅವ್ರು ಮಾಡಿಕೊಟ್ಟಿರೋದು. ನಾಳೆ ಫೋಟೋ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಚೆನ್ನಾಗಿತ್ತು. ನಮ್ಮ ಅಕ್ಕ ರಂಗೋಲಿ ಬಿಡ್ತೈತಿ ನೋಡಿ. ಎಲ್ಲರೂ ಫುಲ್ ಕಲರ್ ಹಚ್ತವ್ರೆ. ಎಲ್ಲರೂ ಒಂದೊಂದು ಕಲರ್ ಆಗಿ ಹಚ್ತಾಯಿದ್ರು ರಂಗೋಲಿನ. ನಮ್ಮ ಅಕ್ಕವರು ಎಲ್ಲ ಸೇರ್ಕೊಂಡು ರಂಗೋಲಿ ಹಚ್ಚಿದ್ರೆ ನಮ್ಮ ಅಣ್ಣ ಬಂದು ಕಿತಾಪತಿ ಮಾಡ್ತಿದ್ದ. ಸುಮ್ಮನೆ ಏನೇನೋ ಬರ್ಸ್ಬಿಟ್ಟು ಹೋಗೋದು, ಸುಮ್ಮನೆ ಎಲ್ಲನೂ ಅಂದ್ಬಿಟ್ಟು ಹೋಗೋದು ಎಲ್ಲನೂ ಮಾಡ್ತಿದ್ದ. ಅದಕ್ಕೆ ನಮ್ಮ ಅಕ್ಕ ಎಲ್ಲನೂ ಇಷ್ಟು ಅಗ್ಲ ರಂಗೋಲಿಗೆ ಇಷ್ಟು ಜನ ಕಲರ್ ಹಾಕ್ತವ್ರೆ ನೋಡಿ. ಚೆಂಡು ಎಲ್ಲ ಬಿಟ್ಟವ್ರೆ ನೋಡಿ. ಚೆಂಡು ಎಲ್ಲನೂ ಚಪ್ರಕ್ಕೆಲ್ಲ ಬಿಟ್ಟವ್ರೆ. ಸೊ ಈಗ ರಂಗೋಲಿ ಹಾಕ್ತಿದ್ದಾರೆ ಗೈಸ್. ಇಷ್ಟು ಅಗ್ಲ ರಂಗೋಲಿಗೆ ಎಷ್ಟು 7 ಜನ ಮತ್ತು ಡೆಕೋರೇಷನ್ ಎಲ್ಲ ಆಗೈತೆ. ಸದ್ಯಕ್ಕೆ ನಾನು ಕೂತ್ಕೊಂಡು ನೋಡ್ತಾ ಇದ್ದೀನಿ ಇವ್ರನ್ನ. ಸೊ ಅಲ್ಲಿ ಎಲ್ಲರೂ ಮೆಹಂದಿ ಕಾರ್ಯಕ್ರಮ ನಡೀತೈತೆ. ಒಳಗಡೆ ಕಾಣೋದಿಲ್ಲ, ಆಮೇಲೆ ಒಳಗಡೆ ಹೋದಾಗ್ಲೂ ತೋರಿಸ್ತೀನಿ. ಸದ್ಯಕ್ಕೆ ಇವರು ರಂಗೋಲಿ ಹಚ್ತಿದ್ದಾರೆ ಗೈಸ್. ಫೈನಲಿ ಒಳಗಡೆ ಬಂದು ನೋಡಿದ್ರೆ ಎಲ್ಲರೂ ನಾಳೆ ಖಾರ ಬೂಂದಿ ತುಂಬ್ತಾಯಿದ್ರು. ಬಂದವ್ರಿಗೆ ಕೊಡೋಕ್ಕೆ ಅಂದ್ಬಿಟ್ಟು ಎಲ್ಲರೂ ಖಾರ ಬೂಂದಿ ತುಂಬ್ತಾಯಿದ್ರು. ಆಗ ತೆಗ್ದಿರೋಂಥ ವಿಡಿಯೋ. ಟೈಮ್ ಬಂದು 3 ಗಂಟೆ ಆಗೈತೆ. ಎಲ್ಲ ಮೇಲ್ಗಡೆ ಮಲಗಿದ್ದೀವಿ. ಸೊ ನಾನು ಫೈನಲಿ ನಾಳೆ 7 ಎಲ್ಲರೂ ಆಗಲೇ ದೇವ್ರ ತರಕ್ಕೆ ಹೋಗ್ತಾಯಿದ್ರು. ಆಗ ತೆಗ್ದಿರೋಂಥ ವಿಡಿಯೋ. ಫೈನಲಿ ಮನೆಯಿಂದ ಬಂದು ದೇವಸ್ಥಾನ ಹತ್ರ ಬಂದು ಮಡಿ ನೀರನ್ನ ತಗೊಂಡು ಹೋಗ್ಬೇಕು ಕಳಸದಲ್ಲಿ ತುಂಬಿಕೊಂಡು. ಸೊ ಅದಕ್ಕೋಸ್ಕರ ಎಲ್ಲ ಸಿದ್ಧತೆ ಮಾಡ್ಕೋತಿದ್ರು. ನಮ್ಮ ಅಕ್ಕವರಾಗಿರ್ಬೋದು, ನಮ್ಮ ಆಂಟಿಯವರೆಲ್ಲ ಸಿದ್ಧತೆ ಮಾಡ್ಕೋತಾಯಿದ್ರು. ಈ ಕಡೆ ಕಳ್ಸಕ್ಕೆಲ್ಲ ರೆಡಿ ಮಾಡ್ಕೋತಿದ್ರು. ಹಾಗೆ ಈ ಕಡೆ ಬಂದರೆ ನಮ್ಮ ದೊಡ್ಡಮ್ಮವರು ಹಸುಗಳಿಗೆಲ್ಲ ಪಾದ ಪೂಜೆ ಮಾಡ್ತಾಯಿದ್ರು. ಆಗ ತೆಗ್ದಿರುವಂಥ ವಿಡಿಯೋ ಇದು. ಫೈನಲಿ ಹಸು ಕರಿಗೆಲ್ಲ ಪೂಜೆ ಮಾಡಿ ಇವರೆಲ್ಲ ಕಳಸ ಹೊತ್ಕೊಂಡು ರೆಡಿಯಾಗಿದ್ರು. ಇನ್ನೇನು ಮನೆಗೆ ಹೋಗ್ಬೇಕಿತ್ತು. ಆಗ ಒಂದು ಕ್ಯಾಮ್ರಾಮನ್ಗೆ ಫೋಟೋಗೆ ಅಂತ ಪೋಸ್ ಕೊಡ್ತಿದ್ರು. ಆಗ ತೆಗ್ದಿರೋಂಥ ವಿಡಿಯೋ. ಅದಾದಮೇಲೆ ಫೈನಲಿ ಮನೆಗೆ ಬರ್ತೀವಿ.
ಗುಡ್ ಮಾರ್ನಿಂಗ್. ಈಗ ಟೈಮ್ ಬಂದು ಆಲೇ ಒಂದು 7 ಗಂಟೆ ಮೇಲಾಗೈತೆ. ಸೊ ಈಗ ಹೋಗಿ ದೇವಸ್ಥಾನ ಹತ್ರಕ್ಕೆ ಹೋಗಿ ದೇವ್ರು ತಗೊಬಂದು ಸೊ ಈಗ ಒಳಗಡೆ ಪೂಜೆ ಎಲ್ಲ ನಡೀತೈತೆ. ಗಣಪತಿ ಹೋಮ ಆಗಿರ್ಬೋದು, ಸತ್ಯನಾರಾಯಣ ಪೂಜೆ ಎಲ್ಲ ನಡೀತೈತೆ. ಸೊ ಬನ್ನಿ ಒಳಗಡೆ ಒಂದು ಸ್ವಲ್ಪ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಚಪ್ರಕ್ಕೆ ನೋಡಿ ನೈಟೆಲ್ಲ ಎಷ್ಟು ಹೂವೆಲ್ಲ ಬುಟ್ಟಿ ಅಲಂಕರಿಸಿದ್ದೀವಿ. ಮತ್ತು ನೈಟು ನಮ್ಮ ಅಕ್ಕವರೆಲ್ಲ ರಂಗೋಲಿ ಬಿಟ್ಟಿದ್ದಾರೆ. ಎಲ್ಲನೂ ಪೂಜೆಗೆ ಸಿದ್ಧತೆ ಮಾಡ್ಕೋತವ್ರೆ. ಸತ್ಯನಾರಾಯಣ ಪೂಜೆಗೆ ಸಿದ್ಧತೆ ಮಾಡ್ಕೋತಿದ್ದಾರೆ. ದೇವ್ರ ಮನೆ ನೋಡಿ, ಈಗ ಹೋಗಿ ದೇವ್ರು ತಗೊಬಂದ್ವಲ್ಲ, ಅದು ಕಳಸಗಳೆಲ್ಲ ದೇವ್ರ ಮನೆ ಇಟ್ಟವ್ರೆ ನೋಡಿ. ನಮ್ಮ ಮಾವ ಮಾಡಿದ್ದು. ಹಿಂಗಡೆ ಅಡುಗೆ ನಡೀತಿದೆ. ಹಿಂಗಡೆ ಇಲ್ಲಿ ಹಿಂದ್ಗಡೆ ಅಡುಗೆ ನಡೀತೈತೆ. ನಮ್ಮನ್ನು ಹೋಗ್ಬಿಡಿ, ಆ ಕಡೆ ಬಂದು ಪೂಜೆ ಮಾಡಿ ಭಕ್ತಿಯಿಂದ ಮಾಡಿ ಮೇಡಮ್. ಏನಾರು ಹಾಡು ಹೇಳ್ಕೊಂಡು ಫೈನಲಿ ಗೃಹ ಪ್ರವೇಶ ಕಂಪ್ಲೀಟ್ ಆಗಿದೆ. ಸೊ ಎಲ್ಲರೂ ನೆಂಟರು ಇಷ್ಟೆಲ್ಲ ಹೋದರು. ಸೊ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿದ್ದಾರೆ. ಈಗ ನೋಡಿ ಒಳಗಡೆ ಅಷ್ಟೇ ಹೋಮದೆಲ್ಲ ಕ್ಲೀನಿಂಗ್ ಮಾಡೋರೀಗ. ಗೈಸ್ ನಮ್ಮ ಪ್ರಿಯಂಗೆ ನಮ್ಮ ಡಿಂಪೋರೆಲ್ಲ ಪಾಪ ಫುಲ್ ಕ್ಲೀನ್ ಮಾಡಿಬಿಟ್ಟಿದ್ದಾರೆ ಎಲ್ಲನೂ. ಸೊ ನಮ್ಮ ಪ್ರಿಯವ್ರಿಗೆ ಇವತ್ತು ಹುಷಾರಿಲ್ಲ ಗೈಸ್, ತುಂಬ ಕೆಲಸ ಮಾಡಿ ಹುಷಾರು ತಪ್ಪಿಟ್ಟಿದ್ದಾಳೆ. ಸೊ ಇಲ್ಲೂ ಫುಲ್ಲು ಕ್ಲೀನ್ ಆಗಿದೆ.